ಬಿಗ್ ಬಾಸ್ ಸ್ಪರ್ಧಿ ಸೂರಜ್ ಸಿಂಗ್ ಅವರು ಹೊಸ ಧಾರಾವಾಹಿಗೆ ಹೀರೋ ಆಗಿ ಸೆಲೆಕ್ಟ್ ಆಗಿದ್ದು ಈಗಾಗಲೇ ಪ್ರೋಮೋ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಸೀರಿಯಲ್ ಪ್ರಮೋಷನ್ಗಾಗಿ ಬಿಗ್ ಬಾಸ್ ಮನೆಗೆ ಸೂರಜ್ ಎಂಟ್ರಿ ಕೊಟ್ಟಾಗ ಸೂರಜ್ಗೆ ಎಂಗೇಜ್ಮೆಂಟ್ ಆಗಿದೆ ಅಂತ ಸ್ಪರ್ಧಿಗಳು ಊಹಿಸಿದ್ರು. ಕೊನೆಗೆ ನಿಮಗೆಲ್ಲ ಒಂದು ಸರ್ಪ್ರೈಸ್ ಇದೆ ಅಂತ ಸೂರಜ್ ಹೇಳಿ ಸೀರಿಯಲ್ ಪ್ರೋಮೋ ವಿಟಿಯಲ್ಲಿ ಪ್ಲೇ ಆದಾಗ ನಿಜಾಂಶ ಏನು ಅನ್ನೋದು ಮನೆ ಮಂದಿಗೆ ಗೊತ್ತಾಯ್ತು. ಅಂದಹಾಗೆ ರಾಶಿಕಾ ಶೆಟ್ಟಿ ಸೂರಜ್ ಸಿಂಗ್ ಎಂಗೇಜ್ಮೆಂಟ್ ಸುದ್ದಿಯನ್ನ ನಿಜ ಅಂತ ಅಂದ್ಕೊಂಡಿದ್ರಂತೆ. ಹೌದು, ಈ ಬಗ್ಗೆ ವಿಜಯ ಕರ್ನಾಟಕ ವೆಬ್ಗೆ ನೀಡಿದ ಸಂದರ್ಶನವೊಂದರಲ್ಲಿ ರಾಶಿಕಾ ಶೆಟ್ಟಿ ಮನ ಬಿಚ್ಚಿ ಮಾತನಾಡಿದ್ದಾರೆ. ಅದು ಏನು ಎಂದು ತಿಳಿಸ್ಕೊಡ್ತೇನೆ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ರಾಶಿಕಾ ಶೆಟ್ಟಿ ವಿಜಯ ಕರ್ನಾಟಕ ಇಂಟರ್ವ್ಯೂ ಒಂದರಲ್ಲಿ ಹೀಗೆ ಹೇಳಿದ್ದಾರೆ. ತುಂಬಾ ಖುಷಿ ಆಯ್ತು. ನಾನು ಆಚೆ ಬಂದ್ಮೇಲೂ ಸೂರಜ್ ಸೀರಿಯಲ್ ಮಾಡ್ತಿದ್ದಾರೆ ಅಂತ ನನ್ನ ತಮ್ಮ ಹೇಳಿದ. ನಾನು ಕೂಡ ಇನ್ಸ್ಟಾಗ್ರಾಮ್ ನಲ್ಲಿ ಸೀರಿಯಲ್ ಪ್ರೋಮೋ ನೋಡಿದೆ. ತುಂಬಾನೇ ಖುಷಿ ಆಯ್ತು. ಅವನು ಸೀರಿಯಲ್ ಮಾಡ್ತಾನೆ ಅಂತ ನಾನು ನಿರೀಕ್ಷಣೆ ಮಾಡಿರ್ಲಿಲ್ಲ. ಅವನು ಎಲಿಮಿನೇಟ್ ಆದ 2ನೇ ದಿನಕ್ಕೆ ಸೀರಿಯಲ್ ಶೂಟಿಂಗ್ ಶುರುವಾಯ್ತಂತೆ. ಆದ್ರೆ ನಾನು ಸೂರಜ್ನ ಸೀರಿಯಲ್ ನಲ್ಲಿ ನೋಡ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಯಾಕೆಂದ್ರೆ ಅವನು ಯಾವಾಗ್ಲೂ ಹೇಳ್ತಿದ್ದ ನಾನು ಸೀರಿಯಲ್ ಮಾಡಲ್ಲ, ನನಗೆ ಆಕ್ಟಿಂಗ್ ಬರಲ್ಲ ಅಂತ. ನನಗೆ ತುಂಬಾ ಖುಷಿ ಆಯ್ತು ಪ್ರೋಮೋ ನೋಡಿದಾಗ. ವಾ ಅನಿಸ್ತು. ಅವನು ಏನೆಲ್ಲ ಆಗ್ಬೇಕು ಅನ್ಕೊಂಡಿದ್ದಾನೋ ಅದೆಲ್ಲವೂ ನೆರವೇರಲಿ. ಅವನ ಬಗ್ಗೆ ನನಗೆ ತುಂಬಾ ಖುಷಿ ಇದೆ ಎಂದಿದ್ದಾರೆ ರಾಶಿಕಾ ಶೆಟ್ಟಿ. ಹೌದು, ನಾನು ಸ್ಟೇಜ್ ಮೇಲೇನೆ ಹೇಳಿದೆ ಎಂಗೇಜ್ಮೆಂಟ್ಗೆ ಹೋಗೋಣ ಅಂತ ಸುದೀಪ್ ಸರ್ಗೆ ಹೇಳಿದೆ. ಆದರೆ ನನಗೆ ನಿಜ ಏನು ಅಂತ ಗೊತ್ತಿರಲಿಲ್ಲ. ವೀಕೆಂಡ್ ನಲ್ಲಿ ಸುದೀಪ್ ಸರ್ ಹೇಳ್ತಾರೆ ಎವಿಕ್ಟ್ ಆಗೋರು ನಿಮ್ಮವರಿಗೆ ಎಂಗೇಜ್ಮೆಂಟ್ ಆಯ್ತು ಅಂತ. ನಾನು ಯಾರಿಗೆ ಸರ್ ಅಂತ ಕೇಳಿದೆ. ಅದಕ್ಕೆ ಅದೇ ಎವಿಕ್ಟ್ ಆದ್ರಲ್ಲ ಅವರಿಗೆ ಅಂತ ಸುದೀಪ್ ಸರ್ ಹೇಳಿದ್ರು. ಗಣೇಶ್ ಸರ್ ಅವರು ಸಿನಿಮಾ ರಿಲೀಸ್ ಆಗ್ತಿದ್ದಂತೆ ಮದುವೆ ಆಯ್ತಲ್ಲ, ಸೊ ಹಾಗೆ ಸೂರಜ್ದು ಕೂಡ ಎಂಗೇಜ್ಮೆಂಟ್ ಆಯ್ತು ಅನ್ಸುತ್ತೆ ಅಂದ್ಕೊಂಡಿದ್ದೆ. ಅಲ್ಲದೆ ನಾನು ಎವಿಕ್ಟ್ ಆದಾಗ ಅವನಿಗೆ ವಿಶ್ ಮಾಡೋಣ ಅಂತ ನಾನು ಯೋಚನೆ ಕೂಡ ಮಾಡಿದೆ. ಆಮೇಲೆ ಗೊತ್ತಾಯ್ತು ಅದು ಸುಮ್ಮನೆ ಅಂತ ಎಂದಿದ್ದಾರೆ ರಾಶಿಕಾ ಶೆಟ್ಟಿ. ಅನುಬಂಧ ಅವಾರ್ಡ್ಸ್ ನಲ್ಲಿ ಸೂರಜ್ಗೆ ವಿಶ್ ಮಾಡಿ ಬಂದೆ. ಖುಷಿ ಆಯ್ತು. ಅವನು ಎವಿಕ್ಟ್ ಆದಾಗ್ಲೂ ಒಂದು ಬಾಯ್ ಹೇಳೋದಕ್ಕೆ ಆಗ್ಲಿಲ್ಲ. ಈ ವಾರ ಪೂರ್ತಿ ನಾವು ಮಾತನಾಡಿರಲ್ಲ. ಆಚೆ ಬಂದ್ಮೇಲೆ ಅವನು ಸೀರಿಯಲ್ ಮಾಡ್ತಿದ್ದಾನೆ ಅಂತ ಸರ್ಪ್ರೈಸ್ ಆಯ್ತು. ಆದ್ರೆ ನಾನು ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಅವನು ಬಂದು ಆ ಸರ್ಪ್ರೈಸ್ ಕೊಟ್ಟಿದ್ರೆ ಅದು ಬೇರೆ ತರಹ ಇರ್ತಿತ್ತು, ಏನೋ ಖುಷಿಯಾಗಿರ್ತಿತ್ತು ಎಂದರು ರಾಶಿಕಾ ಶೆಟ್ಟಿ. ಇದೇ ರೀತಿಯ ಸಿನಿ ಅಪ್ಡೇಟ್ಸ್ಗಳಿಗಾಗಿ ಹಾಗೂ ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಹಾಗೂ ಸೀರಿಯಲ್ನ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಸ್ಯಾಂಡಲ್ವುಡ್ ಕಥೆಗಳು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಅಂದಹಾಗೆ ನಿಮ್ಮ ಪ್ರಕಾರ ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಫಸ್ಟ್ ರನ್ನರ್ ಅಪ್ ಯಾರಾಗ್ತಾರೆ, ಟ್ರೋಫಿಯನ್ನು ಯಾರು ಗೆಲ್ತಾರೆ, ಸೆಕೆಂಡ್ ರನ್ನರ್ ಅಪ್ ಯಾರಾಗ್ತಾರೆ ಎಂಬ ಮಾಹಿತಿಯನ್ನು ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಹಾಕುವುದರ ಮೂಲಕ ನಮಗೆ ತಿಳಿಸಿಕೊಡಿ. ಧನ್ಯವಾದಗಳು.